ಎಲ್ಲರಿಗೂ ನಮಸ್ಕಾರ. ನಾನು ಸರಳ ಕನ್ನಡ ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಊರಿಗೆ ಬಂದಿದ್ದೀನಿ. ಈಗ ಅಕ್ಕನ ಹೊಲಕ್ಕೆ ಬಂದಿದ್ದೀವಿ. ಇದು ಅಕ್ಕನ ಹೊಲ. ಹಾಗೆ ಇವತ್ತೊಂದು ಗೃಹಪ್ರವೇಶ ಇತ್ತು. ಗೃಹಪ್ರವೇಶ ಮುಗಿಸ್ಕೊಂಡು ಈಗ ಅಕ್ಕನ ಮನೆಗೆ ಬಂದಿದ್ದೀವಿ. ಈಗ ಎಲ್ಲ ಹೊಲ ನೋಡ್ಕೊಂಡು ಒಂದು ಸಲ ಹೋಗೋಣ ಅಂತ ಸಂಜೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ತೋಟ ಇದು, ಜೊತೆಗೆ ಅಡಿಕೆ ಗಿಡ ಇಟ್ಟಿದ್ದಾರೆ. ಹೊಲ ಆಗಿತ್ತು, ಈಗ ಅಡಿಕೆ ಗಿಡ ಇಟ್ಟಿರೋದ್ರಿಂದ ಈಗ ತೋಟ ಆಗಿದೆ. ಜೊತೆಗೆ ನಾನು ಚೆಕ್ ಡ್ಯಾಮ್ ಎಲ್ಲ ಯಾವ ಥರ ಇದೆ, ನೀರು ತುಂಬ ಹರಿತಾ ಇತ್ತು, ಈಗ ಹೆಂಗಿದೆ ಅಂತಲೂ ನಾನು ತೋರಿಸ್ತೀನಿ. ಹೋಗೋಣ. ಹಾಯ್, ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ರಿ. ಗುಡ್ ಈವ್ನಿಂಗ್. ಎಲ್ಲಿಗೆ ಬಂದಿದ್ದೀವಿ ನಾವು? ಹೊಲಕ್ಕೆ, ತೋಟಕ್ಕೆ. ಅಲ್ಲಿ ತೊರೆ ಇದೆ, ತೊರೆ ಪಕ್ಕದಲ್ಲೇ ಹೊಲ ಇದೆ. ಈಗ ನೀರಿಂದು ತುಂಬ ಚೆನ್ನಾಗಿ ನೀರಿನ ವ್ಯವಸ್ಥೆ ಆಗಿರೋದ್ರಿಂದ ಇಲ್ಲಿ ಅಡಿಕೆ ಗಿಡ ಬಂದಿದೆ. ಹೊಲ ಹೋಗಿ ಈಗ ತೋಟ ಆಗಿದೆ, ಅಡಿಕೆ ತೋಟ. ನೋಡಿ, ಇದೆಲ್ಲ ಅಡಿಕೆ ಗಿಡಗಳು. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೋಡಿ, ಇದೆಲ್ಲ ಅಡಿಕೆ ಗಿಡ. ಇದನ್ನು ಇಟ್ಟು ಎಷ್ಟು ದಿನ ಆಯ್ತು ಸಂಗೀತ? 1 ತಿಂಗಳಾಗಿದೆ ಅಡಿಕೆ ಗಿಡ ಇಟ್ಟು. ನೋಡಿ, ಈ ಥರ ಇದೆ ಹೊಲ. ಇದು ಅಕ್ಕಂದು ಹೊಲ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಒಂದು ತಿಂಗಳಾಗಿದೆ ಇಟ್ಟು. ಇದು ಅಕ್ಕನ ಜಮೀನು. ಈಗ ಚೆಕ್ ಡ್ಯಾಮ್ ಹತ್ರ ನೀರು ಆಗಿದೆ ಅಂತ ತೋರ್ಸೋಣ, ನೋಡೋಣ ಬನ್ನಿ. ನಮಗೆ ಕನೆಕ್ಟ್ ತಪ್ಪಿಬಿಟ್ಟು ಎಷ್ಟು ನಿಮಿಷ ಆಗೋದು. ಊರು ಬೇಡ, ಬೇಡ ನಂಗೆ ಆಗ್ತದೆ. ಇಲ್ಲಿ ಒಂಚೂರು ಕಿತ್ಕೊಂಡು ಹೋಗಿದ್ದಂಗೆ ಐತೆ ಅನ್ಸುತ್ತೆ ಆಂಟಿ. ಅದು ಅಲ್ಲ ಚಿಕ್ಕಪ್ಪ, ಏನೋ ಗೊತ್ತಿಲ್ಲ, ಕಾಣಿಸ್ತಿಲ್ಲ. ಹೋಗಿರ್ಬೋದು, ಇಲ್ಲ ಬಿಟ್ಟಿರ್ಬೋದು ಸಂಗೀತ. ನೀರು ಹೋಗಕ್ಕೆ ಒಂದಿಷ್ಟು ನೀರು ತಡೆದು ಮುಂದಕ್ಕೆ ಹೋಗ್ಲಿ ಅಂತ. ಈ ಸ್ಮೆಲ್ ಕುಡಿದು ಎಷ್ಟು ದಿನ. ನೋಡಿ, ನೀರೆಲ್ಲ ಕಡಿಮೆ ಆಗಿದೆ. ಈಗ ಮರಳೆಲ್ಲ ಕಾಣಿಸ್ತಾ ಇದೆ. ಬ್ರಿಡ್ಜೆಲ್ಲ ಕಿತ್ತೋಗಿದೆ, ಹಾಗಾಗಿ ಓಡಾಡಲಿಕ್ಕೆ ಆಗೋದಿಲ್ಲ. ಆ ಕಡೆಯಿಂದ ಯಾರೋ ಬಂದಿದ್ದಾರೆ ಅಷ್ಟೇ. ಒಂದು ಸೈಡಿಂದ ಬರ್ಬೋದು, ಆದರೆ ಇನ್ನೊಂದು ಸೈಡ್ಗೆ ಹೋಗೋದು ಕಷ್ಟ. ತುಂಬ ಬ್ರಿಡ್ಜೆಲ್ಲ ಹಾಳಾಗಿದೆ, ಒಂದು ಸೈಡ್ ಫುಲ್ ಕಿತ್ತೋಗಿದೆ. ಹಾಗಾಗಿ ನಮಗೆ ಇದು ಕನೆಕ್ಟ್ ತುಂಬ ಚೆನ್ನಾಗಿತ್ತು. ನಮಗೆ ಬಸ್ ಕನ್ವೀನಿಯೆಂಟ್ ಎಲ್ಲ ಇತ್ತು. ಆದರೆ ಈಗ ಊರಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ. ಆದರೆ ನಾನು ಬೆಂಗಳೂರು ಹೋದಾಗ ನಾನು ನಮ್ಮದು ಆರ್ಮಿ ಕ್ಯಾಂಟೀನಲ್ಲಿ ಒಂದು ಬ್ಯಾಗ್ ತೊಗೊಂಡು ಬಂದಿದ್ದೆ ನಮ್ಮ ಅಕ್ಕನ ಮಗಳಿಗೆ. ನೋಡಿ, ಇದು ನಮ್ಮ ಕ್ಯಾಂಟೀನಲ್ಲಿ ತುಂಬ ಒಳ್ಳೆ ಬ್ಯಾಗ್ಸು, ಸೂಟ್ ಕೇಸು ಎಲ್ಲ ತುಂಬ ವೆರೈಟೀಸ್ ಸಿಗುತ್ತೆ. ಇದು VIP ಆಲ್ಫಾ ಅಂತೇಳಿ, VIP ಕಂಪ್ನಿದು. ಇದ್ರ ಹೆಸರು ಆಲ್ಫಾ ಅಂತೇಳಿ. ನೋಡಿ, ಈ ಥರ ಇದೆ ಬ್ಯಾಗು, ತುಂಬ ಚೆನ್ನಾಗಿದೆ. ಇದು 2800 ರೂಪಾಯಿ ಇದೆ ರೇಟು. ನಮಗೆ ಅದರಲ್ಲಿ 1000 ರುಪೀಸು ಕಟ್ಟಾಗಿ 1800 ರೂಪಾಯಿಗೆ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ನಾನು ಕಲರು ರೆಡ್ಡಲ್ಲೇ ಬೇರೆ ಬೇರೆ ಕಲರ್ಸ್ ಇತ್ತು, ಆದರೆ ಈ ಕಲರೇ ನಾನು ಫೈನಲ್ ಮಾಡಿದ್ದು. ಯಾಕೆಂದರೆ ಅದವಳು ನಮ್ಮ ಅಕ್ಕನ ಮಗಳಿಗೆ ಇಷ್ಟ ಆಯಿತು, ಸಂಗೀತಗೆ. ಹಾಗಾಗಿ ಇದೇ ಕಲರ್ ಇರಲಿ ಅಂತ ಹೇಳಿ ತಂದಿದ್ದು. ಈಗ ನಮ್ಮ ಮನೇಲಿ ಆಲ್ರೆಡಿ ಇರೋದು ಇದೇ ಕಲರು. ಈಗ ನಾವೇನಾದರೂ ಬ್ಯಾಗ್ ತೊಗೊಳೋದಾದರೆ ಈ ಕಲರ್ ತೊಗೊಳ್ಳಲ್ಲ, ಬೇರೆ ಕಲರ್ ತೊಗೊಳ್ತೀವಿ. ಈಗ ಅವಳ ಹತ್ರ ಅವಳಿಗೆ ಯಾವ್ದು ಇಷ್ಟನೋ ಅದು ಬ್ಯಾಗ್ ಕೊಡಿಸಿರೋದು. ಮೊನ್ನೆ ಬೆಂಗಳೂರು ಹೋದಾಗ ತೊಗೊಂಡು ಬಂದಿದ್ದು. ನೋಡಿ, ಒಳಗಡೆ ಎಲ್ಲ ಈ ಥರ ಇದೆ. ಇದು 3 ವರ್ಷ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ನಮಗೆ. 3 ವರ್ಷದಲ್ಲಿ ಜಿಪ್ಪೆಲ್ಲ ಏನಾದರೂ ಹೋದರೆ ಎಲ್ಲ ಆದರೆ ನಾವು ರಿಪ್ಲೇಸ್ ಮಾಡ್ಬೋದು. ಆ ವಾರಂಟಿ ಕಾರ್ಡನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕೆ ಸೀಲು ಸೈನೆಲ್ಲ ನಾವು ಹಾಕ್ಸ್ಕೊಂಡು ಬರಬೇಕಾಗತ್ತೆ. ನೋಡಿ, ತುಂಬ ದೊಡ್ಡದಾಗಿದೆ ಬ್ಯಾಗು, ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಬೆಲ್ಟು, ಅಂದರೆ ಮೇಲೆ ಒಂದು ಬರುತ್ತಲ್ವ ಎಕ್ಸ್ಟ್ರಾ, ಅದನ್ನು ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ರಿಮೂವ್ ಮಾಡಿ ಎತ್ತಿಡ್ಬೋದು. ನೋಡಿ, ಇದು ಗ್ಯಾರಂಟಿ ಕಾರ್ಡು. ಇದನ್ನು ಜೋಪಾನವಾಗಿ ಎತ್ತಿಟ್ಕೊಳ್ಬೇಕಾಗತ್ತೆ. ಚೆನ್ನಾಗಿದೆ ಬ್ಯಾಗ್. ಹಾಗೆ ಮತ್ತೆ ಮರುದಿನ ಬೆಳಗ್ಗೆ ಇಲ್ಲಿ ದೃಷ್ಟಿ ತೆಗಿತಾ ಇರೋದು ನೋಡಿ. ನಮ್ಮ ಅಮ್ಮನಿಗೆ ಕಣ್ಣು ಆಪ್ರೇಷನ್ ಆಗಿದೆ, ಹಾಗಾಗಿ ಹೊಗೆ ಎಲ್ಲ ಅವ್ರ ಕಣ್ಣಿಗೆ ತಾಗಬಾರ್ದು ಅಂತ ನಾನು ಇಟ್ಕೊಂಡಿದ್ದೀನಿ. ಅಮ್ಮ ಎಲ್ಲ ನೀವಳಿಸಿ ನನ್ನ ಕೈಗೆ ಕೊಟ್ಟರು, ನಾನು ಇಟ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿರೋದು ಬರೀ ಅರಿಶಿನ ನೀರು ಅಷ್ಟೇ, ಬೇರೆ ಏನೂ ಇಲ್ಲ. ಇದು ಈ ಪೊರಕೆ ಏನಿದೆಯೋ ಇದು
ನಮ್ಮ ಕಡೆ ಕುರಿ ಹಟ್ಟಿ ಎಲ್ಲ ಗುಡಿಸ್ತಾರೆ. ಆ ಥರ ಗುಡಿಸಿರೋದ್ರಲ್ಲಿ ದೃಷ್ಟಿ ತೆಗೆಯೋದ್ರಿಂದ ತುಂಬ ಚೆನ್ನಾಗಿ ದೃಷ್ಟಿ ಅರಿಯುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇರೋದು. ಇದ್ರ ಕಡ್ಡಿ ಏನಿದೆಯೋ ಅದು ಹುರಿದ್ಬಿಟ್ಟು ಇದ್ರೊಳಗೆ ಬಿದ್ದರೆ ಫುಲ್ಲು ರೆಡ್ ಆಗುತ್ತೆ ನೀರು. ಅಂದರೆ ನಮ್ಮ ದೃಷ್ಟಿಯಾಗಿದ್ದರೆ, ದೃಷ್ಟಿಯಾಗಿಲ್ಲ ಅಂದರೆ ಯೆಲ್ಲೋ ಕಲರೇ ಇರುತ್ತೆ. ಹಾಗಾಗಿ ಈ ಥರ ನೋಡಿ ನಾನು ಇಟ್ಕೊಂಡಿದ್ದೀನಿ. ಫುಲ್ ರೆಡ್ ಆಗಿತ್ತು ನಮ್ಮ ಮಗನಿಗೆ. ಹೋದರೆ ನಾವು ಒಂದು ಸಲ ಊರಿಗೆ ಈ ಥರ ದೃಷ್ಟಿ ತೆಗೆಸ್ಕೊಂಡು ಬರ್ತೀವಿ ಅಮ್ಮನ ಹತ್ರ. ಹಾಗೆ ನಾನು ತೆಗೆಸ್ಕೊಂಡೆ ದೃಷ್ಟಿ. ನಮ್ಮ ಅಕ್ಕನ ಮೊಮ್ಮಗಳಿಗೂ ದೃಷ್ಟಿ ನೈಟ್ ತೆಗೆದ್ಮೇಲೆ ಮಲಗಿದ್ದು ಅವಳು. ನೋಡಿ ಈ ಥರ ನಮ್ಮ ಕಡೆ ದೃಷ್ಟಿ ತೆಗಿತೀವಿ. ನೀವು ಎಲ್ಲ ಯಾರಾದರೂ ಈ ಥರ ದೃಷ್ಟಿ ತೆಗಿತೀರಾ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಒಬ್ಬೊಬ್ಬರು ಒಂದೊಂದು ಥರ ದೃಷ್ಟಿ ತೆಗಿತಾರೆ. ಈ ಥರ ತೆಗಿಯೋದ್ರಿಂದ ಬೇಗ ದೃಷ್ಟಿ ಅರಿಯುತ್ತೆ ಅಂತೇಳಿ ಹೇಳ್ತಾರೆ ನಮ್ಮಮ್ಮ. ಇದು ಹಳೆ ಪೊರ್ಕೆ ಯೂಸ್ ಮಾಡಿ ಆದಮೇಲೆ ನಾವು ಚಿಕ್ಕದಾಗುತ್ತಲ್ವ ಆ ನಂತರ ಬಿಸಾಡ್ತಾರೆ ನೋಡಿ, ಆ ಥರದ ಪೊರ್ಕೆ ಇದು. ನೋಡಿ ಈ ಥರ ಎಲ್ಲ ಹುರಿದಾಯಿತು. ನೋಡಿ ಎಷ್ಟು ರೆಡ್ ಆಗಿದೆ ನೋಡಿ. ನೋಡಿ ಇದನ್ನು ನೀವಳಿಸಿ ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕೋದು. ಮತ್ತು ನಮ್ಮ ಮಗ ಅಮ್ಮ ಇಬ್ಬರು ಹೋಗ್ಬಿಟ್ಟು ಫಿಶ್ ತಗೊಂಡು ಬಂದರು. ಇದು ಅವಾಗಷ್ಟೇ ಹಿಡ್ದಿರೋಂಥ ಫಿಶ್ಶು, ತುಂಬ ಫ್ರೆಶ್ ಆಗಿದೆ ನೋಡಿ. ಇನ್ನೂ ಜೀವ ಇದೆ ನೋಡಿ, ಬದುಕಿದೆ ಇನ್ನೂ ಕೆಲವೊಂದು ಬದುಕೆ ಇದೆ ನೋಡಿ. ಈ ಥರದ ಮೀನು ತೊಗೊಂಡು ಬಂದರು. ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಸಿ ಈಗ ಒಂದು ಸಾರು, ಒಂದು ಫಿಶ್ ಕಬಾಬು ಎರಡು ಮಾಡೋಣ ಅಂಥೇಳಿ ಮನೆಯಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಹಾಗಾಗಿ ನಾನು ನಿಮ್ಮ ಜೊತೆ ಏನು ಫುಲ್ ಡೀಟೇಲಾಗಿ ಶೇರ್ ಮಾಡಿಲ್ಲ, ಹಾಗೆ ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ ಒಂದೊಂದು ಕ್ಲಿಪ್ಪಿಂಗು. ನೋಡಿ ಇಲ್ಲಿ ಕಬಾಬ್ಗೆ ಎಲ್ಲ ರೆಡಿ ಮಾಡಿದ್ದಾಳೆ ನಮ್ಮ ಅಕ್ಕನ ಮಗಳು. ಇದಕ್ಕೆ ಕಬಾಬ್ ಮಸಾಲ ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕೋ ಅದೆಲ್ಲ ಹಾಕಿದ್ದಾಳೆ, ಕಲಿಸಿಲ್ಲ ಅಷ್ಟೇ. ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಡೀಟೇಲಾಗಿ. ನಾನು ಚಿಕನ್ ಕಬಾಬ್ ರೆಸಿಪಿನ ನಾನು ನಿಮಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಹಾಗೆ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಳೆ ನಮ್ಮ ಅಕ್ಕನ ಮಗಳು ಅಂತೇಳಿ ಕೇಳೋಣ. ಫಿಶ್ ಇದೆ, ಮೊಟ್ಟೆ, ಇದು ಕಬಾಬ್ ಮಸಾಲ, ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಯಾ? 3 ಮೊಟ್ಟೆ ಹಾಕಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ಯಾಕಂದರೆ ಅದು ಚೆನ್ನಾಗಿ ಉಪ್ಪು ಹುಳಿ ಖಾರ ನಾವೇನು ಹಾಕಿರ್ತೀವೋ ಎಲ್ಲ ಮಸಾಲೆ ಮೀನಿಗೆ ಇಟ್ಕೊಳ್ಬೇಕು. ನಂತರ ಡೀಪ್ ಫ್ರೈ ಮಾಡಿಕೊಂಡ್ರೆ ಕಬಾಬ್ ರೆಡಿ ಆಗುತ್ತೆ. ರೆಸಿಪಿ ನಾನು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಳ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಹೆಚ್ಚಿರೋದು. ಇದನ್ನು ನಾನು ಕಬಾಬ್ಗೆ ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನಿಗೆ. ಇದು 1 kg ಚಿಕನ್ನು, ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿಬಿಟ್ಟು ನಂತರ ನಾನಿಲ್ಲಿ ಕಬಾಬ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 2 ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಕಬಾಬ್ ಮಸಾಲ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಳೆದು ನಾನಿಲ್ಲಿ 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಮೊಟ್ಟೆ ಈ ರೀತಿ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನೀಟಾಗಿ ನಿಂಬೆಹಣ್ಣು ಹಿಂಡಿ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಬೀಜ ಎಲ್ಲ ತೆಗೆದ್ಬಿಟ್ಟು ನಾವು ಈ ರೀತಿ ನಿಂಬೆಹಣ್ಣು ಜ್ಯೂಸ್ ಎಲ್ಲ ಹಿಂಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಅದರ ರುಚಿ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಹಾಗೆ ನಮ್ಮ ರೆಸಿಪೀಸು ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಟ್ಟೆ ಮತ್ತು ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಎಲ್ಲ ಚಿಕನ್ನಿಗೂ ಮಸಾಲೆ ಹಿಡ್ದಿದೆ. ನಾನೀಗ ಫ್ರಿಡ್ಜಲ್ಲಿ ಇಡ್ತೀನಿ 1 ಅವರು. ಇದು 1 ಅವರ್ ಆದಮೇಲೆ ತೆಗೆದು ನಾನಿಲ್ಲಿ ನೋಡಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಲರ್ಫುಲ್ಲಾಗಿ ಬಂದಿದೆ ನೋಡಿ, ತುಂಬ ಟೇಸ್ಟಿಯಾಗಿತ್ತು. ಟೇಸ್ಟ್ ಅಂತೂ ನೀವು ಒಂದು ಸಲ ಖಂಡಿತ ಇದೇ ಥರ ಟ್ರೈ ಮಾಡಿ ನೋಡಿ. ನನಗೆ ರೆಸಿಪಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಹಾಗೆ ಕಲರು ಚೆನ್ನಾಗಿದೆ ನೋಡಿ, ಜ್ಯೂಸಿಯಾಗಿ ಚೆನ್ನಾಗಿತ್ತು ನೋಡಿ, ತುಂಬ ಟೇಸ್ಟಿಯಾಗಿದೆ. ನಾನು ಮತ್ತೊಂದು ಸಲ ಚಿಕನ್ನೆಲ್ಲ ಹಾಕ್ಕೊಳ್ತೀನಿ. ಈ ರೀತಿ ಕಬಾಬ್ ಒಂದೊಂದೇ ಪೀಸ್ ಹಾಕಿದರೆ ಆಯ್ತಷ್ಟೇ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ನೋಡಿ ಈಗ
ಸ್ವಲ್ಪ ಹೊತ್ತು ಮುಟ್ಟಬಾರ್ದು, ಅದನ್ನು ತಾನಾಗೆ ಬಿಟ್ಬಿಡಬೇಕು. ಯಾಕೆಂದರೆ ಒಂದು ಸೈಡ್ ಚೆನ್ನಾಗಿ ಬೆಂದರೆ ಮತ್ತೊಂದು ಸೈಡು ತಾನಾಗೆ ಬೇಯುತ್ತೆ. ನಾವು ಮಧ್ಯದಲ್ಲಿ ಮುಟ್ಟಬಾರ್ದು, ಇಲ್ಲಾಂದರೆ ಎಣ್ಣೆ ಹಿಡ್ಕೊಳ್ಳುತ್ತೆ ಚಿಕನ್ ಪೀಸಿಗೆಲ್ಲ. ಹೀಗೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ಒಂದು 2 ನಿಮಿಷ ಆದಮೇಲೆ ಮತ್ತೆ ಮೊಗ್ಚಾಕಿ ಚೆನ್ನಾಗಿ ಬೇಯಿಸ್ಕೊಂಡು ನಾನಿಲ್ಲಿ ತೆಕ್ಕೊಂಡಿದ್ದೀನಿ. ಇನ್ನೂ ಇಷ್ಟು ಚಿಕನ್ ಇದೆ, ಇದನ್ನು ನಾನು ಕಬಾಬ್ ಮಾಡ್ಕೊಳ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ನಾನು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಹೇಗನ್ನಿಸ್ತು ಬ್ಯಾಗೆಲ್ಲ ನೋಡಿ, ಹೇಗನ್ನಿಸ್ತು, ಹಾಗೆ ರೆಸಿಪಿ ಎಲ್ಲ ನೋಡಿ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇಷ್ಟೊತ್ತು ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನಮಸ್ಕಾರ ಸ್ನೇಹಿತರೆ.